ಹೌದಪ್ಪ, ಏನು ಕನಕಪುರ ಇರಬಾರ್ದು, ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ. ಅಲ್ಲ ಆಯ್ತಪ್ಪ, ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ? ಭಾಳ ಹಿಂದುಳಿದ ತಾಲೂಕು ಗೆದ್ಬಿಡ್ಬೋದು ಅಂತ ನಿಂತ್ಕೊಂಡಿದೆಯಲ್ಲ ಹೋಗಿ. ಭಾಳ ಹಿಂದುಳಿದ ತಾಲೂಕು ಓಟ್ ಹಾಕ್ಬಿಡ್ತಾರೆ ನನಗೆ ಅಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಗ. ಆಯ್ತಪ್ಪ, ನಂಗೆ ಗೊತ್ತಿಲ್ಲಪ್ಪ, ಚುನಾವಣೆ ನಿಂತಿದ್ದು ಹೇಳಿದೆ ನಾನು. ಯಾತಕ್ಕೆ ನಿಂತ್ಕೊಂಡ್ರೋ ಏನ್ ಕತೆ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಅವ್ರು ನಿಂತ್ಕೊ ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ ಹೋಗಿ. ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ. ಡಿಪಾಸಿಟ್ ಹೋಯ್ತಾ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಎಷ್ಟು ಓಟ್ ತಗೊಂಡಿದ್ರು ಏನ್ ಕತೆ ಗೊತ್ತಿಲ್ಲ ನನಗೆ. ಏನಾಗಿರೋದು ಅಂತಂದ್ರೆ, ಈ ಯತ್ನಾಳ್ ಇದಾರಲ್ಲ ಪೆದ್ದಾಣ, ಎಲ್ಲ ಗೊತ್ತಿರ್ತದೆ, ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ನೀವು ಪೆದ್ದ ಜಾಂಡ್ರಲ್ವಾ? ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವ್ರೆ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡ್. ಅಲ್ಲ ಸರ, ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು? 2ನೇ ದರ್ಜೆ 3ನೇ ದರ್ಜೆ ನಾಗರಿಕರು. ನೀವು ಎಲ್ಲಿ ಯಾರು ನಿಂದಿರ್ತಿರೋ, ಯಾರು ಕೆಡುತ್ತಿರೋ, ಯಾರು ಬರ್ತಿರೋ, ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ. ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ. ಅಡ್ಜಸ್ಟ್ಮೆಂಟು, ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು, ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು, ಅದು ಓನ್ಲಿ ಯತ್ನಾಳ್ could do. Nobody else. Undigest. That is why you are critical insider. You are a strong critical insider. ಸರ್, ಕರ್ನಾಟಕದಾಗ ಒಬ್ಬರೇ ಬೇಕಲ್ಲ. ಒಬ್ಬರಿಗೆ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ. ಏನಾಗಿದೆ ಆಗ್ತೈತಿ? ಏನೋ ಆಗ್ಲಿಕ್ಕಂದ್ರೆ MLA ಅಂತೂ ಯಾರು ತಪ್ಪಿಸೋದಿಲ್ಲ. ಪ್ಲೀಸ್ ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ. ವ್ಯವಸ್ಥೆ ಆಗ್ತದೆ ಅಂತೇಳಿ ಸರ್ ನಾನು ಮಾತಾಡ್ತಾ ಇದ್ದೀನಿ ಸರ್. ಇರ್ರಿ ಸರ್. ಸರ್ ಮುಖ್ಯಮಂತ್ರಿ ಸರ್, ಸರ್ 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 ನಾನು ಮಾತಾಡ್ತಾ ಇದ್ದೀನಿ ಸರ್. ಇರ್ರಿ ಸರ್. ಮಾನ್ಯ ಅಧ್ಯಕ್ಷ, ಅವಕಾಶಕ್ಕಾಗಿ ಧನ್ಯವಾದಗಳು. ಯಾಕೆ ಲೇಟ್ ಬಂದ್ರಿ ನೀವು? ಹೇಳ್ತೀನಿ, ಅದನ್ನು ಹೇಳ್ತೀನಿ. ಅಲ್ಲ, ಯಾಕೆ ಲೇಟ್ ಆಯ್ತು? ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ. ಬಿಳಿ ಶರ್ಟ್ ಹಾಕೊಂಡ್ ಬಂದಿದ್ದೆ. ಆ BC ಇಲಾಖೆಯ ವಿರುದ್ಧ ಕಪ್ಪು ಶರ್ಟ್ ಹಾಕೊಂಡ್ ಬರೋಣ ಅಂತ. ಆಕ್ಚುಲಿ ಅಸೆಂಬ್ಲಿ ನೋಡಿ, ನೀವೆಲ್ಲ ಫಸ್ಟ್ ಟೈಮ್ MLAs. ಈ ಸಣ್ಣ ಪುಟ್ಟ ವಿಚಾರ ಏನು ನಡೆಯುವುದಿಲ್ಲ ರಾಜಕೀಯದಲ್ಲಿ. ಆಕ್ಚುಲಿ ಕಪ್ಪು ಶರ್ಟ್ ಹಾಕಿ ಬರ್ಲಿಕ್ಕೆ ಇಲ್ಲ ಇದಕ್ಕೆ. ಆದ್ರೆ ನೀವು ಬಂದಿದ್ರೆ ಚೆನ್ನಾಗ ಅಂದ್ರೆ ಸಂತೋಷ. ಈ ಮಂಗಳೂರು ಕಡೆ ಒಂದು 3 ಜನ ಸೇರ್ಕೊಂಡ್ಬಿಟ್ಟಾರ ಕಡ್ರಿ. ಈಗ ಸಭಾಧ್ಯಕ್ಷ ಮಾತಾಡಿ, ಲಿಂಗೇಗೌಡರು ಮುಂದಕ್ಕೆ ಬಡ್ಜೆಟ್ ಮೇಲೆ ಭಾಷಣ ಮಾಡಿ ಬರಗಾಲ ಕುತ್ಕೊಳ್ಳ ಬಾಲಕೃಷ್ಣ, ನೀನು ಯಾಕಲ್ಲ ಇಷ್ಟೊಂದು ಅಸೂಯೆ ಪಡ್ತಿಲ್ಲ? ಪರವಾಗಿ ಮಾತಾಡಿದ್ರು ಕಷ್ಟ, ವಿರುದ್ಧವಾಗಿ ಮಾತಾಡಿದ್ರು ಕಷ್ಟ. ಹೆಂಗ್ ಮಾತಾಡೋದು? ಬರಗಾಲನೇ ಅವರು ನಿಮ್ಮಿಬ್ಬರು ಹಳೆ ಪ್ರೀತಿ. ನೇತ್ರಾವತಿಯಲ್ಲಿ ಎಷ್ಟು TMC ನೀರು ಹೊರದು ಹೋಗ್ತಾ ಇದೆ. ಹರೀಶ್ ಏನ್ ಹೇಳ್ದ ಅಂದ್ರೆ, ಒಂದ್ಸತಿ ದಳದವ್ರು ಗೆದ್ದುಬಿಟ್ರು, ಒಂದ್ಸತಿ ಕಾಂಗ್ರೆಸ್ ಹಾಗೂ ವಿರೋಧ ಪಾರ್ಟಿ. ಈಗೂ ನಾವು ವಿರೋಧ ಪಾರ್ಟಿ ಆಗ್ಬಿಟ್ಟಿದೀವಿ. 3 ಕಡೆ ಆಡಳಿತ ಪಾರ್ಟಿಲಿ ಇದ್ದಿದ್ದು ಅಟ್ಲೀಸ್ಟ್ ನಮ್ ಕೆಲಸ ಕಾರ್ಯ ಆಗ್ತಿತ್ತು ಅನ್ನೋದು ನಾವು ಹೇಳುದು ನಂಬರ್ 1 ಅಲ್ವೇನಪ್ಪ? ಅದಕ್ಕೆ ಪರಿಹಾರ ನೀನೇ ಕಂಡಿಡ್ಬೇಕು. ಅಲ್ಲ, ನನಗಿಂತ ನಮ್ಮ ಕ್ಷೇತ್ರ ಜನಕ್ಕಿದೆ. ಅದೇ, ಅದಕ್ಕೆ ಪರಿಹಾರ ನೀನೇ. ಈ ಕಡೆಗೆ ಏನಾರು ಬರಕ್ಕೆ ಏನ್ ಮಾಡ್ಬೋದು? ಅಧ್ಯಕ್ಷ, ನೀವು ಕಾಮಗಾರಿ ಮಾಡ್ಕೊಡ್ತೀವಿ ಅಂತ ಹೇಳಿ ಹಿಂಗೆ ಪಕ್ಷಾಂತರ ಮಾಡಬೇಕು ಅಂತ ಹೇಳಿ ಪರೋಕ್ಷವಾಗಿ ಹೇಳಲ್ಲ. ಅವ್ರು ಹೇಳಿದ್ದನ್ನು ಪ್ರಸ್ತಾಪಿಸಿದ ಅಷ್ಟೇ. ಸರಿಯಲ್ಲ, ರಾಂಗ್ ಅಲ್ಲ, ಅವ್ರು ಹೇಳಿದ್ದನ್ನು ಪ್ರಸ್ತಾಪಿಸಿದ್ದು. ಅವ್ರು ಹೇಳಿದ್ದೇನು, ಇದು ನಿನ್ ಕೈಲೇ ಇದೆಯಪ್ಪ, ಕೈಲೇ ಇದೆಯಪ್ಪ, ಈ ಕಡೆ ಏನಾರು ಬರಕ್ಕಾಗತ್ತಾ ಅಂತ ಒಂದು ಪರೋಕ್ಷವಾಗಿ ಕೊಟ್ರು. ಅಲ್ಲ, ಚಾಕ್ಲೇಟ್ ಕೊಡ್ತಾರೆ, ಆಯ್ತು, ಗೌರ್ಮೆಂಟ್ ಕೊಡ್ದಲೆ ಕರೆದ್ರೆ ಹಿಂಗೆ ಸಚಿವರು ಕೊಡೋದ್ರಲ್ಲೂ ಹಿಂಗೆ ಎಕ್ಸ್ಪ್ಲೋಡ್ ಯಾವ್ದು ಎಕ್ಸ್ಪ್ಲೋಡ್ ಆಗುತ್ತೆ ಅವೆಲ್ಲ ಬಾಂಬ್.
ಅದು ಗ್ಯಾಸ್ ಆಗ್ಬೋದು, ಪುಷ್ ಅನ್ನೋದಾಗ್ಬೋದು. ಶರಣ್ ಗೌಡ ಕಂದಕೂರ್, ಯಾಕೆ ಲೇಟ್ ಆಯ್ತು? ಅಲ್ಲ ಸಾರಿ, ಇಲ್ಲ ಕಾರಣ ಕೇಳಿದ್ರು. ನೋಡಿ, KJ ಜಾರ್ಜ್ ಅಂತ ಹಿರಿಯರು, SK ಪಟೇಲ್ ಅಂತ ಹಿರಿಯರು, ಸುರೇಶ್ ಕುಮಾರ್ ಅಂತವ್ರು, ಹೊರಗ ಜಾನಂದ ಸಚಿವರ ಮೀಟಿಂಗ್ ಕರೆದಿದ್ರು ಸರ್, ನಮಗೆ ಮಾಹಿತಿನೇ ಕೊಟ್ಟಿಲ್ಲ. ನಾವು ಹೋಗಿ ಅಲ್ಲಿ ಕೂತಿದ್ದೀವಿ. ಸಚಿವರ ಮೀಟಿಂಗ್ ಕರೆದಿದ್ರು, ಇಲ್ಲ ಅದು ಪೋಸ್ಟ್ಪೋನ್ ಮಾಡಿದ್ರು. ಇಲ್ಲ, ನಮಗೆ ಮಾಹಿತಿನೇ ಕೊಟ್ಟಿಲ್ಲ. ನಾವು ಹೋಗಿ ಅಲ್ಲಿ ಕೂತೀವಿ. ಟಿಫನ್ ಬಾರ ಅಂತ ಹೇಳಿದ್ರು. ನಾವಿದ್ರು ಅಲ್ಲಿ ಮೀಟಿಂಗ್ ಎಷ್ಟು ಗಂಟೆ ಮುಟ್ಟಿದ್ದೀರಿ? ಮೀಟಿಂಗ್ ಎಷ್ಟು ಗಂಟೆ ಮುಟ್ಟಿದ್ದೀರಿ? ಒಂದು ಸರ್ 9:15 ಅಲ್ಲಿದ್ದೆ ಸರ್. ಎಲ್ಲಿ ಮೀಟಿಂಗ್ ಅಲ್ಲಿ ಸರ್? ಮತ್ತೆ ಅಲ್ಲಿಂದ ಇಲ್ಲಿ ಬರೋ ಮುಕ್ಕಾಲ್ ನಾವು ಅಲ್ಲೇ ಗಂಟೆ ಬರ್ತಾರಂತ ಕಾಯ್ದೀವಿ. ಇಲ್ಲಿಗೆ ಅಂತ ಹೇಳಿದ್ಮೇಲೆ ಆಮೇಲೆ ಬಂದಿದ್ದ ತಡವಾಯ್ತು. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಹಂಗೆ ಬಂದಿಲ್ಲ. ಒಂದು ನಿಮಿಷ, ರಂಗನಾಥ್, ಡಾಕ್ಟರ್ ರಂಗನಾಥ್, ಇಲ್ಲ ಚೆನ್ನಾಗಿ ಇಲ್ಲಿ ಕೇಳಿ ಮಾಡ. ರಂಗನಾಥ್, ಇಲ್ಲಿ ಕೇಳಿ, ಎಲ್ಲ ಗಮ್ಮು ಸಿಗ್ತದೆ, ಚೆನ್ನಾಗಿರೋ ಗಮ್ಮು. ಈಗ ನಿನ್ನ ಸೀಟಿಗೆ ಒಂದು ಅಂಟಿಸ್ಬೇಕು, ಒಂದು ನಿಮಿಷ ಕೂತ್ಕೊಳ್ಳಿದ್ರು. ಆ ಗಮ್ ಹೇಗಿರ್ಬೇಕಂದ್ರೆ ಎದ್ದದ ಸೀಟ್ ನಿಮ್ಮ ಜೊತೆಯಲ್ಲಿ ಬರ್ಬೇಕು. ಈ ರೈತರು ನಮಗೆ ಒಟ್ಟಿ ಮೇಲೆ ಜಾಸ್ತಿ ನೀವು ಮಾತಾಡಿ ಕೇಳೋರು ಯಾರಿಲ್ಲ. ಮಾತಾಡಪ್ಪ, ಇನ್ನು 3 ಪ್ರಕಾಶ್ ಕೋಲಿವಾಡ್, ಯಾಕೆ ಲೇಟು? ಅಧ್ಯಕ್ಷ, ನಿನ್ನೆ ಬಿದ್ದು ಸ್ವಲ್ಪ ಕಾಲು ನೋವಾಯ್ತು, ಎಕ್ಸ್ರೇ ಮಾಡ್ಸಕ್ ಹೋಗಿದ್ದಿಲ್ಲ. ಹೇಗೆ ಬಿದ್ದದ್ದು? ಇಲ್ಲೇ ಸುವರ್ಣಸೌಧದಲ್ಲೇ ಮೆಟ್ಲು ಜಾರಿ ಬಿದ್ದೆ. ತೊಂದರೆ. ಹೇಗ್ ಬಿದ್ದಿ ಪ್ರಕಾಶ್? ಹೆಂಗ್ ಬಿದ್ದಿ ಅನ್ನೋದು ಹೇಳ್ಬೇಕು. ನಾನು ಅವರನ್ನು ಅಭಿನಂದಿಸ್ತೇನೆ. ಕಾಲು ಮುಗಿದ್ರು ಬಂದವರಲ್ಲ ಪಾಪ ಅವರು. ನಾನು ಪ್ರಕಾಶ್ ಕಾಲ್ವನ್ ಅವ್ರ ಆಸಕ್ತಿ ಯಾಕೆಂತ ಹೇಳಿದ್ರೆ, ಬಿದ್ದು ಕಾಲು ನೋವಾಗಿ ಡಾಕ್ಟರ್ ಹತ್ರ ಹೋಗಿ ತೆಗೆದ್ರು ಕೂಡ ಮತ್ತೆ ಅವರು ಸೆಷನ್ ಬಂದು ಅಟೆಂಡ್ ಆಗಿ ಅವರ ಜನರ ಪರವಾಗಿ ಪ್ರಶ್ನೆ ಕೇಳಬೇಕೆಂಬ ಆಸಕ್ತಿ ತೋರಿಸ್ಕೊಂಡು ನಾನು ಅಭಿನಂದಿಸ್ತೇನೆ. ಮತ್ತೆ ಇನ್ನು ಎಲ್ಲಿ ಕೂಡ ಬೀಳದ ರೀತಿ ನೋಡಿಕೊಳ್ಳಿ. ಅಧ್ಯಕ್ಷರೇ ಯಾಕೆ ಬಿದ್ದಿರಿ ಅಂತ ಕೇಳಕ್ ಹೋಗ್ಬೇಡ್ರಿ ಅವ್ರಿಗೆ. ಯಾಕೆ ಬಿದ್ದಿದ್ದೆ ಯಾಕೆ ಅಂತ ಕೇಳಕ್ ಹೋಗ್ಬೇಡಿ. ಮತ್ತೆ ಬೆಲ್ಲದವರ ಇಲ್ಲ ಸುವರ್ಣಸೌಧದಾಗ ಹಗಲತ್ನೆ ಬಿದ್ದಿರೋದು. ಆಯ್ತು, ಪ್ರಶ್ನೆ ಕೇಳಿ. ಎಲ್ಲರೂ ನಿಮ್ಮಂಗ ಹಚ್ಚಿಕೊಂಡ್ರೆ ಹೆಂಗೆ? ಅಧ್ಯಕ್ಷರೇ, ನಮಗೆ ಮರಾಠಿನಲ್ಲಿ ಮಾತಾಡಕ್ಕೆ ಕೊಡ್ರಿ. ಎರಡೆರಡು ಮಾತು, 2 minutes. ಇಲ್ಲ ಮಾತಾಡಿ. ಯಾವ್ದು ಅಲಂಬ ಕೂಲಿ, ನಿಮ್ಗೆ ಯಾವ ಭಾಷೆ ಬರೋದು ಮಾತಾಡಿ. ಯಾಕಂದ್ರೆ ಸರ್ ಸರಿ ಕನ್ನಡ ಬರಂಗಿಲ್ಲ. ನಾ ಟ್ರೈ ಮಾಡ್ತೇವೆ. ಆಯ್ತು. ನಮ್ಮ ಖಾನಾಪುರ ತಾಲೂಕ ಅದ. ಖಾನಾಪುರ್ ಅಂದ್ರೆ ಒಂದು ಸೈಡ್ ಗೋವಾ ಸೀಮಾ ಬರ್ತದೆ ಮತ್ತು ಮಹಾರಾಷ್ಟ್ರ. ಅದ ಕಾರಣ ಇಲ್ಲೇ ಮರಾಠಿ कोकणी जास्त. ನಾ ಯಾವಾಗ मतदान माताडी, डोंट वरी, हेदरबेडी, माताडी. जेव्हा आम्ही मतदान मागायला जातो तेव्हा सगळे हे लीडर मराठीमध्ये बोलतात. त्यावेळेला आपणाला मराठी पाहिजे. ಅಧ್ಯಕ್ಷರೇ, ಅದ ಕಾರಣ ಇಲ್ಲಿ ಅದೇ ಇಲ್ಲಿ ಇರೋದು. ನೀವು ಅದಕ್ಕೆ ಭಾಷೆಗೆ ಮಾತಾಡ್ಲಿಕ್ಕೆ ಅವರಿಗೆ ಆದಷ್ಟು ಕನ್ನಡದಲ್ಲಿ ಮಾತಾಡಿ, ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ನೋಡಿ. ಆದಷ್ಟು ಆಯ್ತು ಸೌದಿ, ನೀವು ಹಿರಿಯರಿದ್ದೀರಿ, ಅವ್ರ ಸದಸ್ಯರು ಮಾತಾಡಬೇಕು. ಕನ್ನಡ ಅಷ್ಟು ಬರುವುದಿಲ್ಲ. ಎಷ್ಟು ಅಷ್ಟು ಕನ್ನಡದಲ್ಲಿ ಮಾತಾಡಿ. ಸರ್, ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಮಾತಾಡೋದ ಬಹಳ ಚೆನ್ನಾಗಿ ಮಾತಾಡ್ತಾರೆ. ಹೌದಾ? ಮಾತಾಡ್ತಾರೆ. ಆ ಶಬ್ದ ವಾಪಸ್ ತಗೋ. ಆಯ್ತು, ವಾಪಸ್ ನೀವು ತಕ್ಕೋರಿ. ಅಲ್ಲಿ ನಾವು ಹೇಳೋದು ಹೇಳಿಬಿಟ್ಟು. ನಿಮ್ಗೆ ಅಧಿಕಾರ ಇದೆ, ನೀವು ತಕ್ಕೋರಿ. ಹಿರಿಯರೇ ತೆಗೀರೈತಿ, ತೆಗೀರಿ. ಅಧ್ಯಕ್ಷರೇ, ಏನಾಗಿದೆ ಅಂದರೆ ಜನಪ್ರತಿನಿಧಿಗಳು, ಆ ಭಾಗದಿಂದ ಬಂದಂತಹ ಜನಪ್ರತಿನಿಧಿಗಳು ಸಮರ್ಥವಾಗಿ ತಮ್ಮ ಭಾಗದ ಅಭಿವೃದ್ಧಿಗಾಗಿ ಹೋರಾಟ ಮಾಡಿದ್ರು. ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡ್ತಿದ್ರು, ಚರ್ಚೆ ಮಾಡ್ತಿದ್ರು. ದುರ್ದೈವದಿಂದ ನಮ್ಮ ಕಡೆ ಬಂದವರು
ಅವರು ಸಹಿ ಮಾಡೋದು ಟೀಕೆ ಮಾಡ್ತೀನಂತಲ್ಲ, ಯಾವ ಚರ್ಚೆಯಲ್ಲಿ ಸಹ ಪಾಲ್ಗೊಳ್ಳಲಿಲ್ಲ. ದೊಡ್ಡ ಧನ್ಯರು ನಮಸ್ಕಾರ ಗೌಡ್ರಿ, ನಮಸ್ಕಾರ ಧನ್ಯರೇ ಅನ್ಕೊತ ಹೋಗಿ ಎಲ್ಲ ಪಾಟೀಲ್ಗಳು, ನಾಡಗೌಡರು, ದೇಶಮುಖರು ಎಲ್ಲ ನಾವೇ ತಿಳ್ಕೊರಿಲ್ಲ.